ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 2 ಸಾಂಖ್ಯಯೋಗ. ಇದರಿಂದ ನಾವು 52ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ನಮ್ಮ ಪ್ರಶ್ನೆ ಏನಾಗಿತ್ತಿಲ್ಲಿ, ಮೋಹ ಕಲಿಲ ಅಂತಂದ್ರೆ ಏನು, ಬುದ್ಧಿ ಅದನ್ನ ಸರಿಯಾಗಿ ಪಾರಾಗಿ ಹೋಗುತ್ತೆ ಅಂತ ಹೇಳ್ತಾರಲ್ಲ, ಅದು ಯಾವುದಕ್ಕೆ ಹೇಳ್ತಾ ಇದ್ದಾರೆ ಅಂತ ಪ್ರಶ್ನೆ ಇತ್ತು. ನಾವು ಅರ್ಧ ಆನ್ಸರ್ ತಿಳ್ಕೊಂಡಿದ್ವಿ. ಏನು, ನಮ್ಮ ಹೃದಯದಲ್ಲಿ ಮೋಹ ಅನ್ನುವಂಥ ಕಶ್ಮಲ ಇದೆಯಲ್ಲ, ಅದನ್ನು ಮೋಹ ಕಲಿಲ ಅಂತ ಹೇಳೋದು. ಇದು ಆಗಲೇ ಹಿಂದಿನ ಶ್ಲೋಕದಲ್ಲಿ ಅಂದರೆ 2ನೇ ಶ್ಲೋಕದಲ್ಲೇ ಅದನ್ನು ಭಗವಂತ ಈ ರೀತಿಯ ಒಂದು ಕಶ್ಮಲ ನಿನಗೆ ಎಲ್ಲಿಂದ ಬಂತು ಅಂತ ಕೇಳ್ತಾನಲ್ವಾ, ಅಲ್ಲೇ ನಮಗೆ ಗೊತ್ತಾಯಿತು. ಸೊ ಅದನ್ನೇ ಇಲ್ಲಿ ಮೋಹ ಕಲಿಲ ಅಂತ ಮತ್ತೆ ಹೇಳಿದಾನವನು, ಆ ಕಶ್ಮಲವನ್ನೇ. ಇಲ್ಲಿ ಅರ್ಜುನ ಏನಾಗಿದೆ, ತನ್ನ ಬಂಧು ಬಾಂಧವರನ್ನೇ ನಾನು ಕೊಲ್ಲಬೇಕಲ್ಲ ಅಂತ ಯೋಚನೆ ಮಾಡಿ ಮೋಹಕ್ಕೆ ವಶನಾಗಿದ್ದಾನೆ. ಅದರಿಂದ ಆ ಮೋಹದಿಂದ ಹೊರಗಡೆ ಬರಬೇಕಲ್ಲ ಅವನು. ಈ ಮೋಹಕ್ಕೆ ವಶನಾಗಿರೋವರೆಗೂ ಬುದ್ಧಿ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಅದು ತನ್ನ ಗುರಿ ಏನು ಅನ್ನೋದೇ ಮರ್ತು ಹೋಗುತ್ತೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ಸೊ ಈಗ ನಮಗೆ ಗೊತ್ತಾಗ್ತಾ ಇದೆಯಾ, ಯಾರು ಮೋಹಕ್ಕೆ, ನಾವೆಲ್ಲ ಮೋಹಕ್ಕೆ ವಶರಾಗಿದ್ದೀವಿ. ಈಗ ನೋಡಿ, ಯಾವುದಾದ್ರೂ ಸತ್ಸಂಗ ಇದೆ ಬನ್ನಿ ಅಂತಂದರೆ ಮನೆ, ಮಠ, ಮಕ್ಕಳು ಅಂತೆಲ್ಲ ನಾವು ಯೋಚನೆ ಮಾಡ್ತೀವಿ. ಮಾಡಬೇಕು, ನಮ್ಮ ಕರ್ತವ್ಯಗಳನ್ನು ನಾವು ಬಿಡಬಾರ್ದು. ಆದರೆ ನಮ್ಮ ಉದ್ಧಾರಕ್ಕೇನು ಬೇಕೋ, ನಮ್ಮ ಸ್ವತಃ ಸಾಧನೆಗೆ ಏನು ಬೇಕೋ ಅದನ್ನು ಮಾಡಬೇಕಲ್ವಾ. ಆತ್ಮಕ್ಕೆ ಏನು ಬೇಕೋ ಅದನ್ನು ಮಾಡಬೇಕಲ್ವಾ. ಬರೀ ದೇಹದ ಪೋಷಣೆ, ದೇಹದ ಬಗ್ಗೆ ಯೋಚನೆ ಮಾಡಿಕೊಂಡು ಈ ದೇಹಕ್ಕೆ ಅಟ್ಯಾಚ್ಮೆಂಟ್ ಇರುವಂಥವ್ರನ್ನ ನೋಡ್ಕೊಳ್ಳೋದು, ಇದರಲ್ಲೇ ನಮ್ಮ ಸಮಯವನ್ನು ಕಳೆಯದೆ ಆತ್ಮಕ್ಕೆ ಉದ್ಧಾರ ಆಗುವಂಥದ್ದು, ನಮ್ಮ ಒಳಿತು, ನಮ್ಮ ಒಂದು ಉನ್ನತಿಗೆ ಏನು ಬೇಕೋ ಆ ಕೆಲಸಗಳಲ್ಲಿ ನಾವು ಜಾಸ್ತಿ ತೊಡಗಬೇಕು, ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕಲ್ವಾ. ಸೊ ನಮ್ಮ ಗುರಿ ಏನು, ಈ ಮನುಷ್ಯ ಜನ್ಮದ ಸಾರ್ಥಕತೆಯನ್ನು ಪಡ್ಕೊಳ್ಳೋದು. ಅದು ಯಾವುದರಲ್ಲಿದೆ, ನಾವು ಭಗವಂತನ ವಿಚಾರಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಾಗ, ಆತ್ಮದ ವಿಚಾರದಲ್ಲಿ ನಾವು ಹೆಚ್ಚಾಗಿ ಕೇಳಿದಾಗ, ಶ್ರವಣಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಹೇಳಿದ್ದಾರೆ. ಆಮೇಲೆ ನಾವು ಮನನ ಕೂಡ ಮಾಡಬೇಕು. ಅದು ಏನು ಕೇಳಿರ್ತೀವೋ ಅದನ್ನು ಒಂದ್ಸರಿ ರಿಪೀಟೆಡ್ ಆಗಿ ನಮ್ಮ ಮನಸ್ಸಲ್ಲಿ ಅದನ್ನು ಮೆಲುಕು ಹಾಕಬೇಕು. ಮೆಲುಕು ಹಾಕೋದು ತುಂಬ ಇಂಪಾರ್ಟೆಂಟು. ಸೊ ಈಗ ನಮಗೆ ಗೊತ್ತಾಯಿತು, ಈ ಮೋಹ ಅನ್ನೋದು ಒಂದು ಕಶ್ಮಲ, ಆವರಣದಿಂದ ಕೂಡಿರುವಂಥ ಒಂದು ಮಲದೋಷ ಅಂತಾನೆ ಹೇಳ್ಬಿಟ್ಟಿದ್ದಾರೆ ಇಲ್ಲಿ. ಆಯಿತು, ಇವಾಗ ನಮಗೆ ಗೊತ್ತಾಗಿದೆ. ಈಗ ನಮಗೊಂದು ಕ್ಯೂರಿಯಾಸಿಟಿ ಇದೆ ಅಲ್ವಾ, ಅರ್ಜುನನಿಗೆ ಹೇಗಿದೆಯೋ ಹಾಗೆ ನಮಗೂ ಇದೆ. ಏನು ಅಂತಂದರೆ, ಹೇಗಪ್ಪ ಈ ಮೋಹದಿಂದ ಹೊರಗಡೆ ಬರೋದು. ಈಗ ನಮಗೂ ಕೂಡ ಅಟ್ಯಾಚ್ಮೆಂಟ್ ಅನ್ನೋದು ತುಂಬ ಇದೆ. ನನಗೆ ನನ್ನ ಮಕ್ಕಳ ಮೇಲೆ ಮೋಹ ಇರುತ್ತೆ, ಗಂಡನ ಮೇಲೆ ಮೋಹ ಇರುತ್ತೆ, ಆಸ್ತಿ ಮೇಲೆ ಮೋಹ ಇರುತ್ತೆ, ಮನೆ ಮೇಲೆ ಮೋಹ ಇರುತ್ತೆ, ಏನೇನೋ ಬೇಡದೇ ಇರುವಂಥದ್ದು. ಇದೆಲ್ಲ ಶಾಶ್ವತವಾಗಿರೋದಲ್ಲ, ಇವತ್ತಲ್ಲ ನಾಳೆ ಹೋಗೇ ಹೋಗುತ್ತೆ. ಅದರಲ್ಲಿ ಮೋಹ ಇಟ್ಕೊಂಡು ಏನೂ ಪ್ರಯೋಜನ ಇಲ್ಲ. ಆದರೂ ಇದೆ ಅಲ್ವಾ. ಈಗ ಇದನ್ನು ಹೇಗೆ ಸರಿ ಮಾಡ್ಕೊಳ್ಳೋದು, ಅದನ್ನು ಈಗ ಹೇಳ್ತಾ ಇದ್ದಾರೆ ನೋಡಿ. ಸತ್ಸಂಗದಿಂದ ನೋಡಿ, ಯಾವಾಗ ನಾವು ಸತ್ಸಂಗದಲ್ಲಿ ಹೆಚ್ಚಾಗಿ ಭಾಗಿಯಾಗ್ತೀವೋ ಅಲ್ಲಿ ಒಳ್ಳೆಯ ವಿಚಾರಗಳು ಅಂತಂದ್ರೇನು, ನಮ್ಮ ಮನಸ್ಸನ್ನು, ಬುದ್ಧಿಯನ್ನು ಕ್ಲೀನ್ ಮಾಡುವಂಥ ವಿಚಾರಗಳು ಅದರಲ್ಲಿರುತ್ತೆ. ಅದರಿಂದ ನಮಗೇನು ಸಿಗತ್ತೆ, ವಿವೇಕ ಅನ್ನೋದು ಜಾಗೃತವಾಗುತ್ತೆ. ಆ ವಿವೇಕ ಜಾಗೃತವಾದರೆ ಮಾತ್ರ ನನಗೆ ಯಾವುದು ಸರಿ, ಯಾವುದು ತಪ್ಪು, ಯಾವುದು ನಿತ್ಯ, ಯಾವುದು ಅನಿತ್ಯ, ಯಾವುದು ಕರ್ತವ್ಯ, ಯಾವುದು ಅಕರ್ತವ್ಯ, ಇದನ್ನೆಲ್ಲ ನಾವು ನಿರ್ಧಾರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈಗ ನಮಗೆ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಗೊತ್ತಾಗ್ತಾ ಇಲ್ಲ, ಯಾವುದು ನಿತ್ಯ, ಯಾವುದು ಅನಿತ್ಯ ಗೊತ್ತಾಗ್ತಾ ಇಲ್ಲ, ಯಾವುದು ಕರ್ಮ, ಯಾವುದು ಅಕರ್ಮ ಗೊತ್ತಾಗ್ತಾ ಇಲ್ಲ. ಯಾಕೆ? ನಮ್ಮಲ್ಲಿ ವಿವೇಕ ಜಾಗೃತವಾಗಿಲ್ಲ. ಯಾಕೆ ವಿವೇಕ ಜಾಗೃತವಾಗಿಲ್ಲ? ನಾವು ಸತ್ಸಂಗಗಳಲ್ಲಿ ಭಾಗಿಯಾಗೋದಿಲ್ಲ. ಯಾಕೆ ನಾವು ಭಾಗಿಯಾಗೋದಿಲ್ಲ? ಯಾಕೆ ಅಂತಂದರೆ ನಮ್ಮಲ್ಲಿ ಇನ್ನೂ ಆ ಮೋಹಕ್ಕೆ, ನಾವು ಇನ್ನೂ ಆ ಮೋಹದಲ್ಲೇ ಮುಳುಗಿದ್ದೀವಿ. ಈ ಭೌತಿಕ ಪ್ರಪಂಚಕ್ಕೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಇಟ್ಕೊಂಡಿದ್ದೀವಿ. ಅದಕ್ಕೋಸ್ಕರ ನಮ್ಮ ಮನಸ್ಸನ್ನು ಆ ಕಡೆಯಿಂದ ಈ ಕಡೆಗೆ ತರಬೇಕು ನಾವು ಸ್ವಲ್ಪ. ಅದು ಸತ್ಸಂಗದಿಂದ ಮಾತ್ರ ಸಾಧ್ಯ ಆಗುತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಸತ್ಸಂಗದಿಂದ ಯಾವಾಗ ವಿವೇಕ ಬರುತ್ತೋ ಅದರ ಮೂಲಕ ನಾವು ನಿತ್ಯ ಅನಿತ್ಯ, ಕರ್ತವ್ಯ ಅಕರ್ತವ್ಯ ಇದೆಲ್ಲ ನಿರ್ಧಾರ ಮಾಡಿಕೊಂಡು ಈ ಮಮತೆ, ಆಸಕ್ತಿ, ಕಾಮನೆಗಳು ಇದನ್ನೆಲ್ಲ ತ್ಯಾಗ ಮಾಡುವಂಥ ಒಂದು ಸ್ಥಿತಿ ನಮಗೆ ಬರುತ್ತೆ. ಅದರಿಂದ ಭಗವತ್ ಪರಾಯಣನಾಗಿ ನಿಷ್ಕಾಮ ಭಾವದಿಂದ ನೋಡಿ,
ಇದನ್ನೆಲ್ಲ ಬಿಟ್ಟಾಗ ನಮಗೆ ಭಗವಂತನಲ್ಲಿ ಆಸಕ್ತಿ ಜಾಸ್ತಿ ಆಗುತ್ತೆ. ಈಗ ನಮ್ಮಲ್ಲಿ ಇರೋದು ಎಲ್ಲ ಆಸಕ್ತಿ, ಕಾಮನೆಗಳು, ಮಮತೆ ಎಲ್ಲ ಇರುತ್ತೆ. ಹಾಗೆ ಅದನ್ನು ನಾವು ಐಹಿಕದಿಂದ ಆಧ್ಯಾತ್ಮಿಕದ ಕಡೆಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಷ್ಟೇ. ಈ ಕಡೆಯಿಂದ ಆ ಕಡೆಗೆ ನಾವು ತಿರುಗಿಸ್ಬೇಕು ನಮ್ಮ ಮನಸ್ಸನ್ನು. ಇಷ್ಟು ದಿವಸ ನಾವು ಯಾವುದನ್ನೆಲ್ಲ ನಾವು ಐಹಿಕದಲ್ಲಿ ಮಾಡ್ತಾ ಇದ್ವೋ ಅದನ್ನೆಲ್ಲ ನಾವು ಆಧ್ಯಾತ್ಮಿಕ ಅಂದರೆ ಭಗವಂತನಿಗೋಸ್ಕರ ಮಾಡೋದ್ರ ಕಡೆ ಹಾಗೆ ನಿಷ್ಕಾಮ ಭಾವದಿಂದ ನಾವು ಕರ್ಮವನ್ನು ಮಾಡ್ತಾ ಇರೋದ್ರಿಂದ ಈ ಆವರಣದಿಂದ ಯುಕ್ತವಾಗಿರುವಂಥ ಈ ಮಲದೋಷ ಇದೆಯಲ್ಲ, ಅದು ಸರ್ವಥಾ ನಾಶ ಆಗೋಗುತ್ತೆ. ಇದೊಂದೇ ದಾರಿ ಇರೋದು ನೋಡಿ. ಬರೀ ಶ್ರವಣ ಮಾಡೋದಕ್ಕೆ ನಮ್ಗೇನಪ್ಪ ಕಷ್ಟ? ನಾವು ಪುಸ್ತಕ ತಗೋಬೇಕಾಗಿಲ್ಲ, ಅದನ್ನು ಓದಬೇಕಾಗಿಲ್ಲ, ಅರ್ಥ ಮಾಡ್ಕೋಬೇಕಾಗಿಲ್ಲ. ಸತ್ಸಂಗದಲ್ಲಿ ಹೇಳ್ತಾ ಇರ್ತಾರೆ, ಆಲ್ರೆಡಿ ಅದನ್ನು ಹೇಳಿರೋದನ್ನು ಕೇಳೋದಕ್ಕೆ ನಮಗೆ ಕಷ್ಟನಾ? ತುಂಬ ಸುಲಭವಾಗಿ ಕಲಿಯುಗದಲ್ಲಿ ನಮಗೆ ಭಗವಂತ ಪ್ರಾಪ್ತನಾಗ್ತಾನೆ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಇದು ದೋಷದಿಂದ ಕೂಡಿರುವಂಥ ಯುಗ ಅಂತ ಭಗವಂತನಿಗೂ ಗೊತ್ತಿದೆ. ಅದಕ್ಕೆ ನಮಗೆ ಸುಲಭ ಮಾಡಿಕೊಟ್ಟಿದ್ದಾನೆ. ಈಗ ಹಿಂದಿನ ಕಾಲದಲ್ಲೆಲ್ಲ ನೋಡಿ, ಭಗವಂತನನ್ನು ಪಡಿಬೇಕು ಅಂತಂದರೆ ವರ್ಷಾನ್ಗಟ್ಲೆ ತಪಸ್ ಮಾಡಬೇಕಾಗಿತ್ತು, ಯಾಗ ಯಜ್ಞಗಳನ್ನು ಮಾಡಬೇಕಾಗಿತ್ತು. ಆದರೆ ಈ ಯುಗದಲ್ಲಿ ಅದು ಯಾವುದೂ ಇಲ್ಲ. ಬರೀ ಹರಿನಾಮ ಸಂಕೀರ್ತನೆ, ಆ ಭಗವಂತನ ನಾಮಸ್ಮರಣೆ ಮಾಡೋದು, ಭಗವಂತನ ಬಗ್ಗೆ ಕೇಳೋದು ಅಷ್ಟೇ ಮಾಡಬೇಕಾಗಿರೋದು. ನಾವು ಸ್ಮರಣೆ ಮಾಡ್ಕೋಬೇಕು ಅಷ್ಟೇ. ಶ್ರವಣ, ಕೀರ್ತನ, ಸ್ಮರಣ ಇಷ್ಟನ್ನು ಮಾಡಿದ್ರೆ ಸಾಕು ನಾವು. ಅದರಲ್ಲೂ ತುಂಬ ಇಂಪಾರ್ಟೆಂಟ್ ಯಾವುದು ಅಂತಂದರೆ ಶ್ರವಣ. ಅದನ್ನು ಮಾಡಿದಾಗ ನಾವು ಅದರಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಈಗ ಗೊತ್ತಾಯ್ತಲ್ವಾ, ಯಾವಾಗ ನಾವು ನಿಷ್ಕಾಮ ಭಾವದಿಂದ ಎಲ್ಲ ಕಾಮನೆಗಳನ್ನು ತ್ಯಾಗ ಮಾಡಿ ಭಗವತ್ ಪರಾಯಣರಾಗಿ ಮಾಡ್ತಿರ್ತೀವೋ ಕರ್ಮಗಳನ್ನು, ಆಗ ಈ ಆವರಣಯುಕ್ತ ಮಲದೋಷ ಅನ್ನೋದು ಹೊರಟೋಗ್ಬಿಡುತ್ತೆ. ನಮಗೆ ಬುದ್ಧಿ ಮೋಹರೂಪಿ ಕೆಸರಿನಿಂದ ಪಾರಾಗಿ ಹೋಗುತ್ತೆ ಅನ್ನೋದೇ ಇದರ ಅರ್ಥ ಅಂತ ಇಲ್ಲಿ ಹೇಳಿದ್ದಾರೆ. ಈಗ ಮುಂದಿನ ಪ್ರಶ್ನೆ ಏನು ಅಂತಂದರೆ, ಶ್ರುತ ಮತ್ತು ಶ್ರೋತವ್ಯ ಎಂಬ ಈ ಎರಡು ಶಬ್ದಗಳಿಂದ ಯಾವುದರ ಬಗ್ಗೆ ಲಕ್ಷ್ಯವಾಗಿಸಿ, ಅಂದರೆ ಏನು ಹೇಳಬೇಕು ಅಂತ ಇದನ್ನು ಗಮನದಲ್ಲಿ ಇಟ್ಕೊಂಡು ಹೇಳಿದ್ದಾರೆ, ಮತ್ತು ಅವುಗಳಿಂದ ವೈರಾಗ್ಯ ಪ್ರಾಪ್ತಿ ಆಗುತ್ತೆ ಅಂತ ಹೇಳಿದಾರಲ್ಲ, ಹಂಗಂದ್ರೆ ಏನರ್ಥ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಇದಕ್ಕೇನು ಉತ್ತರ ಅಂತಂದರೆ, ಈ ಲೋಕ ಮತ್ತು ಪರಲೋಕದ ಎಷ್ಟು ಭೋಗೈಶ್ವರ್ಯಾದಿಗಳಿದೆಯೋ, ಅಂದರೆ ಭೋಗಿಸೋದಕ್ಕಿರುವಂಥ ಐಶ್ವರ್ಯಗಳು ಎಷ್ಟೇ ಇರಬಹುದು, ಇವತ್ತಿನವರೆಗೂ ನೋಡೋದಕ್ಕೆ, ಕೇಳೋದಕ್ಕೆ ಮತ್ತು ಅನುಭವಕ್ಕೆ ಬಂದುಬಿಟ್ಟಿದೆಯೋ ಅವುಗಳ ಹೆಸರು ಶ್ರುತ ಅಂತ ಹೇಳಿದ್ದಾರೆ. ಮತ್ತೆ ಅಂದರೆ ಅರ್ಥ ಏನು, ಇವಾಗ ನಾವು ಸ್ವರ್ಗಲೋಕದ ಬಗ್ಗೆ ಕೇಳಿದ್ದೀವಿ, ಇನ್ನು ಬೇಕಾದಷ್ಟು ಲೋಕ ಇದೆ, ಪಿತೃಲೋಕಗಳು, ಆ ಲೋಕ, ಈ ಲೋಕ, ಸುರಲೋಕ ಎಲ್ಲ ಕೇಳಿದ್ದೀವಲ್ವಾ. ಈ ಲೋಕದಲ್ಲೂ ಬೇಕಾದಷ್ಟು ಭೋಗಗಳಿದೆ ಅಂತ ಕೇಳಿದ್ದೀವಿ. ಅಂದರೆ ಈ ಲೋಕನೇ ಆಗಿರ್ಬೋದು, ಪರಲೋಕನೇ ಆಗಿರ್ಬೋದು, ಎಂತೆಂಥ ಲಕ್ಸುರಿಯಸ್ ಆಗಿರುವಂತಹ ಒಂದು ಲೈಫ್ ಆದರೂ ಆಗಿರ್ಬೋದು, ಅದರಲ್ಲಿ ಎಂಥ ಐಶ್ವರ್ಯನಾದರೂ ಇರ್ಬೋದು, ಭೋಗನೇ ಇರಬಹುದು. ಎಷ್ಟು ಕೇಳಿದೆಯೋ, ನೋಡಿದೆಯೋ, ಅಥವಾ ಅನುಭವಕ್ಕೂ ನಮಗೆ ಬಂದಿರಬಹುದು ಕೆಲವೊಂದು. ಅವುಗಳ ಹೆಸರನ್ನು ಇಲ್ಲಿ ಶ್ರುತ ಅಂತ ಹೇಳಿದ್ದಾರೆ. ಮತ್ತು ಭವಿಷ್ಯದಲ್ಲಿ ಇನ್ನೂ ನಾನು ನೋಡಬೇಕಾಗಿರುವಂಥದ್ದು, ಕೇಳಬೇಕಾಗಿರುವಂಥದ್ದು ಮತ್ತು ಅನುಭವಿಸ್ತೀನೋ, ಈಗ ನಾನು ಈ ಲೋಕವನ್ನು ಬಿಟ್ಟು ಸ್ವರ್ಗಲೋಕಕ್ಕೆ ಹೋದಾಗ ಅಲ್ಲಿನ ಭೋಗೈಶ್ವರ್ಯಗಳನ್ನು ನಾನು ಅನುಭವಿಸ್ಬೋದು ಅಲ್ವಾ. ನನ್ನ ಒಂದು ಲೈಫಲ್ಲಿ ಏನಿದೆ ಅಂತ ನನಗೆ ಗೊತ್ತಿಲ್ಲ, ಮುಂದೆ ಇರಬಹುದು. ಅದನ್ನು ಶ್ರೋತವ್ಯ ಅಂತ ಕರೀತಾರೆ. ಈಗ ಆಲ್ರೆಡಿ ನಾನು ಈ ಲೋಕದಲ್ಲಿ ಮತ್ತು ಪರಲೋಕದಲ್ಲಿ ನೋಡಿರೋದು, ಕೇಳಿರೋದು, ಅಥವಾ ಭೋಗಿಸ್ತಾ ಇರೋದು, ಅಥವಾ ಭೋಗಿಸಿರೋದು, ಅದನ್ನು ಶ್ರುತ ಅಂತ ಹೇಳ್ತೀವಿ. ಇಲ್ಲಿವರೆಗೂ ಆಗಿರೋದು. ಇನ್ನು ಭವಿಷ್ಯದಲ್ಲಿ ಏನಿದೆಯೋ ನಮಗೆ ಗೊತ್ತಿಲ್ಲ, ಅಲ್ಲಿ ನಾನು ಏನಾದರೂ ಕೇಳ್ತೀನೋ ಅಥವಾ ನೋಡ್ತೀನೋ ಅಥವಾ ಅನುಭವಿಸ್ತೀನೋ ಅದನ್ನು ಶ್ರೋತವ್ಯ ಅಂತ ಕರೀತಾ ಇದ್ದಾರೆ. ಇದೆಲ್ಲ ಕೂಡ ದುಃಖಕ್ಕೆ ಕಾರಣ ಅಂತ ಹೇಳಿದ್ದಾರೆ, ಮತ್ತು ಅನಿತ್ಯ ಅಂತ ಹೇಳಿದ್ದಾರೆ. ಆಯಿತಾ. ಈಗ ನಾವು ಏನೇನು ಭೋಗಗಳನ್ನು ಅನುಭವಿಸ್ತೀವೋ ಅದೆಲ್ಲ ನಮಗೆ ಯಾವುದಾದ್ರೂ ಒಂದು ದುಃಖವನ್ನು ತಂದು ಕೊಟ್ಟೇ ಕೊಡುತ್ತೆ. ಬೇಕಾದರೆ ನೀವು ಸೀರಿಯಸ್ ಆಗಿ ಕೂತ್ಕೊಂಡು ಯೋಚನೆ ಮಾಡಿ, ಯಾವುದೋ ಒಂದು ಭೋಗದ ವಸ್ತು, ವ್ಯಕ್ತಿ ಏನೇ ಆಗಿರ್ಬೋದು, ಅದನ್ನು ತಗೊಂಡು ನೀವು ಸೂಕ್ಷ್ಮವಾಗಿ ಗಮನಿಸಿದಾಗ ಅದರಿಂದ ನಮಗೆ ದುಃಖ ಅನ್ನೋದು ಆಗೇ ಆಗಿರುತ್ತೆ. ಅದು ಅನಿತ್ಯ ಕೂಡ, ನಿತ್ಯವಾಗಿರೋದಿಲ್ಲ. ಈಗ ನಾನು ಯಾವುದೋ ಒಂದು ವಸ್ತುವನ್ನು ಭೋಗಿಸ್ತೀನಿ, ಅದು ಆ ಸುಖ ಅನ್ನೋದು ನಾವು ಪಡೆದಿರ್ತೀವಲ್ವ, ಅದು ನಿತ್ಯವಾಗಿರುತ್ತಾ, ಯಾವಾಗಲೂ ಇರುತ್ತಾ? ಇಲ್ಲ. ಅದು ಕೆಲವು ಕ್ಷಣಗಳು ಮಾತ್ರ ಇರುತ್ತೆ, ಮತ್ತು ಅದು
ಕಂಟಿನ್ಯೂಯಸ್ ಆಗಿ ನಮಗೆ ಸುಖವನ್ನು ಕೊಡೋದಿಲ್ಲ, ಅದರಿಂದ ನಮಗೆ ದುಃಖ ಅನ್ನೋದು ಬಂದೇ ಬರುತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಅವೆಲ್ಲವೂ ಕೂಡ ದುಃಖಕ್ಕೆ ಕಾರಣ ಮತ್ತು ಅನಿತ್ಯ ಅಂತ ತಿಳ್ಕೊಂಡು ಅವುಗಳಲ್ಲಿ ಆಸಕ್ತಿ ಅನ್ನೋದು ಸರ್ವಥಾ ಅಭಾವವಾಗುತ್ತಲ್ಲ, ಅವುಗಳಿಂದ ವೈರಾಗ್ಯ ಪಡಿತೀವಿ. ಅಂದರೆ ಯಾವಾಗ ನಮಗದು ಗೊತ್ತಾಗುತ್ತೋ ಇದೆಲ್ಲ ಯಾವತ್ತೂ ಇರೋದಿಲ್ಲ, ಅನಿತ್ಯ ಅಂತ ಯಾವಾಗ ತಿಳ್ಕೊಳ್ತೀವೋ ಆಗ ನಮಗೆ ಆಸಕ್ತಿ ಕಡಿಮೆ ಆಗುತ್ತೆ ಅದರಲ್ಲಿ, ಆಗ ನಾವು ವೈರಾಗ್ಯವನ್ನು ಪಡಿತೀವಿ. ಆಯಿತಾ? ಇವಾಗ ನಮಗೆ ಗೊತ್ತಾಯಿತು ಮೋಹ ಅನ್ನೋದು ದುಃಖಕ್ಕೆ ಕಾರಣ ಆಗುತ್ತೆ, ಅದು ಅನಿತ್ಯ ಅಂತ ತಿಳ್ಕೊಂಡು ಅದು ಇವತ್ತಲ್ಲ ನಾಳೆ ನಮಗೆ ಏನಾದರೂ ಒಂದು ನೋವು ಅಂಥದನ್ನು ಕೊಟ್ಟೇ ಕೊಡುತ್ತೆ. ಅದರಲ್ಲಿ ನಾನು ಆಸಕ್ತಿಯನ್ನು ಬಿಡಬೇಕು ಅಂತ ಬಿಡ್ತೀವಲ್ವಾ, ಅದನ್ನು ವೈರಾಗ್ಯ ಅಂತ ಹೇಳೋದು. ಮೋಹ ಅನ್ನೋದು ನಾಶವಾದ ಮೇಲೆ ಯಾವಾಗ ನಿನ್ನ ಬುದ್ಧಿ ಸರಿಯಾದ ರೀತಿಯಲ್ಲಿ ಸ್ವಾಭಾವಿಕ ಸ್ಥಿತಿಯನ್ನು ತಲುಪುತ್ತೋ, ಈಗ ಮೋಹ ಆವರಿಸ್ಕೊಂಡಾಗ ನಾವು ನಡ್ಕೊಳ್ಳೋ ರೀತಿನೇ ಬೇರೆ ಇರುತ್ತೆ. ಆದರೆ ಯಾವಾಗ ನಾವು ಈ ಮೋಹದಿಂದ ಹೊರಗಡೆ ಬರ್ತೀವೋ ಆಗ ನಮ್ಮ ಬುದ್ಧಿ ಸರಿಯಾಗಿ ಕೆಲಸ ಮಾಡೋದಕ್ಕೆ ಶುರುವಾಗುತ್ತೆ. ಆಗ ನಿನಗೆ ಈ ಲೋಕ ಮತ್ತು ಪರಲೋಕಗಳ ಸಮಸ್ತ ಏನೇನಿದೆಯೋ ಆ ಕ್ಷಣಿಕ ವಸ್ತುಗಳಲ್ಲಿ ಯಥಾರ್ಥವಾದ ಅಂದರೆ ಸರಿಯಾದ ವೈರಾಗ್ಯ ಅನ್ನೋದು ಉಂಟಾಗುತ್ತೆ ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಅಂದರೆ ಒಂದು ಸಾಸಿವೆ ಕಾಳಷ್ಟು ನಮಗೆ ಆಸಕ್ತಿ ಇರಬಾರ್ದು, ಅದರಲ್ಲಿ ಸ್ವಲ್ಪ ಇದ್ರೂ ಕೂಡ ಅದು ಬೆಳೀತಾ ಹೋಗ್ಬಿಡುತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾನೆ, ಯಾವಾಗ ನಿನ್ನಲ್ಲಿ ಅದು ಸರ್ವತಾ ನಾಶ ಆಗ್ಬಿಡುತ್ತೋ ಆಗ ಮಾತ್ರ ನಿನಗೆ ನಿಜವಾದ ವೈರಾಗ್ಯ ಉಂಟಾಗುತ್ತೆ ಅಂತಂದ್ಬಿಟ್ಟು ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ನೋಡಿ, ನಮ್ಮಲ್ಲಿ ಇನ್ನೂ ನಾವು ಮಾಡಬೇಕಾಗಿರೋ ಸಾಧನೆ ಎಷ್ಟಿದೆ ಅಂತಂದ್ಬಿಟ್ಟು, ನಮ್ಮಲ್ಲಿ ಎಷ್ಟು ಅಟ್ಯಾಚ್ಮೆಂಟ್ ಇದೆ, ಎಷ್ಟು ಕೆಟ್ಟ ಗುಣಗಳಿದೆ. ಅಂದರೆ ಕೋಪ, ಅಸೂಯೆ, ಜಿದ್ದು, ಆಮೇಲೆ ಇನ್ನೊಬ್ಬರ ಮೇಲೆ ಸೇಡು ತೀರಿಸ್ಕೊಳ್ಳೋ ಭಾವನೆ, ಬೇರೆಯವರಲ್ಲಿ ನ್ಯೂನ್ಯತೆಗಳನ್ನು ಕಂಡುಹಿಡಿಯೋದು, ಎಲ್ಲ ಎಷ್ಟೊಂದು ಕೆಟ್ಟ ವಿಚಾರಗಳು ಅಥವಾ ಕೆಟ್ಟ ಆಲೋಚನೆಗಳು ನಮ್ಮಲ್ಲಿ ಇನ್ನೂ ಇದಾವಲ್ವ. ಅದೆಲ್ಲ ಹೊರಗಡೆ ಹೋಗಬೇಕು ಅಂತಂದರೆ ಇಂಥ ಧರ್ಮಗ್ರಂಥಗಳನ್ನು ನಾವು ಕೇಳಿಸ್ಕೊಳ್ಬೇಕು, ನಮ್ಮ ಕಿವಿಗೆ ಅದು ಬೀಳ್ತಾ ಇರಬೇಕು. ಆಗಲೇ ನಮ್ಮ ಮನಸ್ಸು, ಹೃದಯ, ಬುದ್ಧಿ ಎಲ್ಲವೂ ಶುದ್ಧಿಯಾಗೋದು. ತುಂಬಾ ಕೆಲಸ ಮಾಡೋದಿದೆ. ನಾವು ಕೆಲಸ ಮಾಡೋದು ಅಂತಂದ್ರೆ ಕೇಳೋದು, ಮನನ ಮಾಡೋದು, ಅದನ್ನು ಸ್ಮರಿಸ್ಕೊಳ್ತಾ ಇರೋದು. ಇಷ್ಟು ಕೆಲಸ ಮಾಡಿಬಿಟ್ರೆ ಒಳಗಡೆಯಿಂದ ಪ್ಯೂರಿಫಿಕೇಷನ್ ಕೆಲಸ ತಂತಾನಾಗೆ ಆಗ್ತಾ ಇರುತ್ತೆ. ಈಗ ಸ್ವಲ್ಪ ಮಟ್ಟಿಗಾದರೂ ನಮ್ಗೆ ಅರ್ಥ ಆಗ್ತಾ ಇದೆ ಅಲ್ವಾ. ಈ ಸೆಕೆಂಡ್ ಚಾಪ್ಟರ್ ತುಂಬ ಇಂಪಾರ್ಟೆಂಟು, ಅದರಿಂದ ಸ್ವಲ್ಪ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.